ತಪ್ಪು ಮಾಡಿದರೆ ಅದರ ಜೊತೆಗೆ ಮನಸ್ಸಿಗೆ ನೋವು ಕೊಟ್ಟಿದ್ರೆ ನನ್ನನ್ನು ಕ್ಷಮಿಸು ತಾಯಿ ಅಂತ ಹೇಳಿ. ನಮಸ್ಕಾರ ಸ್ನೇಹಿತರೆ. ಚೆನ್ನಮ್ಮನವರ ಅಂತ್ಯಕ್ರಿಯೆಗಳು ಮುಗಿಯುತ್ತಿದ್ದಂತೆಯೇ ಕುಮಾರಸ್ವಾಮಿಯವರು ರಾಧಿಕಾ ವಿಚಾರವಾಗಿ ತಾಯಿಯ ಮುಂದೆ ಕಣ್ಣೀರು ಹಾಕುತ್ತಾ ಒಂದು ಶಪಥವನ್ನ ಮಾಡಿದ್ದಾರೆ. ಇನ್ನು ಕುಮಾರಸ್ವಾಮಿಯವರು ಮಾಡಿರುವ ಆ ಶಪಥ ಏನು ಗೊತ್ತಾ? ಮತ್ತೊಂದೆಡೆ ಚೆನ್ನಮ್ಮನವರ ವಿಲ್ನ ಸುದ್ದಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ. ದೇವೇಗೌಡರಿಗೂ ಗೊತ್ತಿಲ್ಲದೆ ಚೆನ್ನಮ್ಮನವರು ಮಾಡಿರುವ ಒಟ್ಟು ಆಸ್ತಿ ಎಷ್ಟು ಕೋಟಿ ಗೊತ್ತಾ? ಅಸಲಿಗೆ ಚೆನ್ನಮ್ಮನವರು ತಮ್ಮ ಇಡೀ ಆಸ್ತಿಯನ್ನು ಯಾರಿಗೆ ನೀಡಿದ್ದಾರೆ ಅಂತ ಗೊತ್ತಾ? ದೇವೇಗೌಡರ ಕುಟುಂಬದಲ್ಲಿ ಆಸ್ತಿಯ ವಿಚಾರವಾಗಿ ಅನಿತಾ ಕುಮಾರಸ್ವಾಮಿ ಹಾಗೂ ಭವಾನಿ ರೇವಣ್ಣರ ಮಧ್ಯೆ ಇರಿಸು ಮುರಿಸು ಶುರುವಾಗಿದೆ. ಅದಕ್ಕೆ ಕಾರಣ ಚೆನ್ನಮ್ಮನವರ ವಿಲ್ ಅಂತಾನೆ ಹೇಳಬಹುದು. ಈಗ ಬರುತ್ತಿರುವ ಶಾಕಿಂಗ್ ಸುದ್ದಿ ಏನೆಂದರೆ, ಬೇಕಂತಲೇ ಪ್ರಜ್ವಲ್ ರೇವಣ್ಣರವರಿಗೆ ಕುಟುಂಬದವರು ಪರೋಲ್ ಅರ್ಜಿಯನ್ನ ಹಾಕಿಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಎಲ್ಲವನ್ನು ನೋಡುವ ಮುನ್ನ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಎಂದೇ ಕರೆಸಿಕೊಳ್ಳುವ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ನೀವು ಕೂಡ ಬಯಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಪ್ರತಿಯೊಬ್ಬರು ಕೂಡ ಓಂ ಶಾಂತಿ ಅಂತ ಕಮೆಂಟ್ ಮಾಡಿರಿ ಸ್ನೇಹಿತರೆ. ಅಂತ್ಯಕ್ರಿಯೆ ಎಂದ ಮೇಲೆ ಕುಟುಂಬಸ್ಥರೆಲ್ಲ ಭಾಗಿಯಾಗಿ ಕೊನೆಯ ಬಾರಿಗೆ ಮುಖವನ್ನ ನೋಡಿಕೊಂಡು ಅವರ ದೇಹವನ್ನು ಭೂಮಿಯಿಂದ ಕಳಿಸಿಕೊಡುತ್ತಾರೆ. ಈ ಸಂದರ್ಭದಲ್ಲಿ ಕೇವಲ ಸಂಬಂಧಿಕರು, ಬಂಧು ಬಳಗ ಮಾತ್ರವಲ್ಲ, ಶತ್ರುಗಳು ಕೂಡ ಭಾಗವಹಿಸುತ್ತಾರೆ. ಆದರೆ ಚೆನ್ನಮ್ಮನವರ ಸ್ವಂತ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲೇ ಇಲ್ಲ ಮತ್ತು ಅವರ ಕಿರಿಯ ಸೊಸೆ ರಾಧಿಕಾ ಕುಮಾರಸ್ವಾಮಿ ಕೂಡ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ಗೊತ್ತಾ? ಇನ್ನು ತಾಯಿ ಚೆನ್ನಮ್ಮನವರು ಮೊನ್ನೆಯಷ್ಟೇ ವಿಧಿವಶರಾದರು. ಆಗ ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಇನ್ನು ಅವರ ಅಂತ್ಯಕ್ರಿಯೆಯೇ ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಮಾವಿನಕೆರೆಯ ರಂಗನಾಥ ಸ್ವಾಮಿಯ ಬೆಟ್ಟದ ತಪ್ಪಲಿನಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಇನ್ನು ಈ ಸಂದರ್ಭದಲ್ಲಿ ತಿಳಿದು ಬಂದಿದ್ದೇನೆಂದ್ರೆ, ಅಂತ್ಯಕ್ರಿಯೆಗಾಗಿ ಅಲ್ಲಿನ ಗ್ರಾಮಸ್ಥರು ಖುದ್ದು ಸ್ವಯಂ ಪ್ರೇರಿತರಾಗಿ ಆ ಜಾಗವನ್ನು ಬಿಟ್ಟಿಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಹೌದು ಸ್ನೇಹಿತರೆ, ಆ ಜಾಗವನ್ನು ಅಂತಾರಾಷ್ಟ್ರೀಯ ಮಟ್ಟದ ಮ್ಯೂಸಿಯಂ ಮಾಡಲು ರೇವಣ್ಣನವರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದಕ್ಕಾಗಿ ಒಳ್ಳೆಯ ಮನಸ್ಸಿನಿಂದ ಗ್ರಾಮಸ್ಥರು ಸುಮಾರು 15ರಿಂದ 20 ಎಕರೆಯಷ್ಟು ಜಮೀನನ್ನು ಸ್ವಯಂ ಪ್ರೇರಿತರಾಗಿ ದಾನ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಅಂತ್ಯಕ್ರಿಯೆಯು ಸುಸೂತ್ರವಾಗಿ ಯಾವುದೇ ಒಂದು ಅಡಚಣೆಗಳಿಲ್ಲದೆ ನಡೆಯಿತು. ಆದರೆ ಅಂತ್ಯಕ್ರಿಯೆಗೆ ಪ್ರೀತಿಯ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಬಂದೇ ಬರ್ತಾರೆ ಎಂದು ಪ್ರತಿಯೊಬ್ಬರು ಕೂಡ ಭಾವಿಸಿದ್ರು. ಆದರೆ ಈಗ ಬರುತ್ತಿರುವ ಶಾಕಿಂಗ್ ಸುದ್ದಿ ಏನಂದ್ರೆ, ಪ್ರಜ್ವಲ್ ಬಿಡುಗಡೆಗೆ ಕುಟುಂಬಸ್ಥರು ಯಾವುದೇ ರೀತಿಯ ಪೆರೋಲ್ ಅರ್ಜಿ ಸಲ್ಲಿಸಿರಲಿಲ್ಲ ಎಂದು ತಿಳಿದು ಬಂದಿದೆ. ಸ್ನೇಹಿತರೆ, ಪರೋಲ್ ಸಿಗಬೇಕಾದ್ರೆ ಕನಿಷ್ಠ ಅಂತಂದ್ರೂ 1 ವರ್ಷ ಶಿಕ್ಷೆ ಆಗಿರಬೇಕು. ಆದರೆ ಪ್ರಜ್ವಲ್ಗೆ 1 ವರ್ಷ ಶಿಕ್ಷೆ ಪೂರ್ತಿ ಆಗೋಕೆ ಇನ್ನು 12 ದಿನಗಳು ಬಾಕಿ ಇವೆ. ಅದಕ್ಕಾಗಿ ಪ್ರಜ್ವಲ್ ರವರ 1 ದಿನದ ಪೆರೋಲ್ಗೆ ಕೋರ್ಟ್ ಅನುಮತಿ ಕೊಡುತ್ತಿರಲಿಲ್ಲ. ಮತ್ತೊಂದೆಡೆ ಕಸ್ಟಡಿ ಪರೋಲ್ ಎಂದು ಸಿಗಲಿದೆ. ಇದರಲ್ಲಿ ಖೈದಿಯು ಅಥವಾ ಅಪರಾಧಿ ಪೊಲೀಸರ ಜೊತೆಗೆ ಬಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡು ಆನಂತರ ವಾಪಸ್ ಜೈಲಿಗೆ ಮರಳಬೇಕಾಗುತ್ತದೆ. ಪರೋಲ್ ಎಂಬುದು ಅವರ ತಂದೆ ಅಥವಾ ತಾಯಿ ತೀರಿಕೊಂಡಿದ್ದರೆ ಮಾತ್ರ ಸಿಗುತ್ತದೆ. ಆದರೆ ಪ್ರಜ್ವಲ್ ಕುಟುಂಬದವರು ಬೇಕಂತಲೇ ಪರೋಲ್ ಅರ್ಜಿ ಹಾಕಿಲ್ಲ. ಯಾಕೆಂದರೆ ಪ್ರಜ್ವಲ್ ರೇವಣ್ಣಗೆ ಅತ್ಯಾಚಾರದ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ. ಮತ್ತೆ ಪ್ರಜ್ವಲ್ ಹೊರಬಂದರೆ ಎಲ್ಲರ ಕಣ್ಣು ಪ್ರಜ್ವಲ್ ಮೇಲೆ ಇರುತ್ತದೆ. ಇದರಿಂದ ಕುಟುಂಬದವರಿಗೂ ಕೆಟ್ಟ ಹೆಸರು ಬರಬಹುದು ಎಂದು ಕುಮಾರಸ್ವಾಮಿಯವರೇ ಅರ್ಜಿ ಸಲ್ಲಿಸುವುದು ಬೇಡ ಎಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಎಂದು ಮಾಹಿತಿ ಲಭ್ಯವಾಗಿದೆ. ಆದರೆ ಭವಾನಿ ರೇವಣ್ಣನವರು ಮಾತ್ರ ಮಗ ಹೊರ ಬರುತ್ತಾನೆ ಅಂತ ಕಾದು ಕುಳಿತಿದ್ರು. ಇನ್ನು ಪ್ರಜ್ವಲ್ ರೇವಣ್ಣಗೆ ಜೈಲಿನಲ್ಲಿ ವಿಡಿಯೋ ಮೂಲಕ ಅಂತ್ಯಕ್ರಿಯೆಗಳನ್ನು ತೋರಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಜ್ವಲ್ ಸಿಕ್ಕಾಪಟ್ಟೆ ಕಣ್ಣೀರು ಸುರಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಅಂತ್ಯಕ್ರಿಯೆಗೆ ಕುಮಾರಸ್ವಾಮಿಯವರ 2ನೇ ಪತ್ನಿ ರಾಧಿಕಾ ಕುಮಾರಸ್ವಾಮಿ ಬರಬಹುದು ಎಂದು ಅನೇಕ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗಿತ್ತು. ಆದರೆ ರಾಧಿಕಾ ಕುಮಾರಸ್ವಾಮಿ ಅವರು ಅಂತ್ಯಕ್ರಿಯೆಗೆ ಬರಲಿಲ್ಲ. ಅದಕ್ಕೆ ಕಾರಣವೇನೆಂದರೆ, ಸ್ನೇಹಿತರೆ,
ಮಾಹಿತಿಗಳ ಪ್ರಕಾರ ಕುಮಾರಸ್ವಾಮಿ ಹಾಗೂ ರಾಧಿಕಾ ಅವರು ಅನೇಕ ವರ್ಷಗಳ ಹಿಂದೆಯೇ ಡಿವೋರ್ಸ್ ಪಡೆದಿದ್ದಾರೆ. ಇದಕ್ಕಾಗಿ ಕುಮಾರಸ್ವಾಮಿ ಅವರು ರಾಧಿಕಾಗೆ ಕೋಟಿಗಟ್ಟಲೆ ಜೀವನಾಂಶ ಕೂಡ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಅದಕ್ಕಾಗಿ ಕುಮಾರಸ್ವಾಮಿ ಹಾಗೂ ರಾಧಿಕಾ ಅವರ ಮಧ್ಯೆ ಯಾವುದೇ ಸಂಬಂಧವಿಲ್ಲ. ಹಾಗಿದ್ದಾಗ ರಾಧಿಕಾ ಅವರು ಅಂತ್ಯಕ್ರಿಯೆಗೆ ಹೇಗೆ ಬರಲು ಸಾಧ್ಯ? ಇನ್ನು ಅಂತ್ಯಕ್ರಿಯೆ ಮುಗಿದ ನಂತರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಧನ್ಯವಾದ ತಿಳಿಸಿದ್ರು. ಆ ನಂತರ ಮಾತನಾಡಿದ ಕುಮಾರಸ್ವಾಮಿ ಅವರು ತಾಯಿಯನ್ನು ನೆನೆದು ಸಿಕ್ಕಾಪಟ್ಟೆ ಕಣ್ಣೀರು ಹಾಕಿದ್ದಾರೆ. ನಾನು ನನ್ನ ಜೀವನದಲ್ಲಿ ತುಂಬಾ ದೊಡ್ಡ ತಪ್ಪೊಂದನ್ನ ಮಾಡಿಬಿಟ್ಟಿದ್ದೆ. ಆ ಕಾರಣಕ್ಕಾಗಿ ಈಗ ಅವರ ತಾಯಿಗೆ ಕ್ಷಮಿಸಿ ಬಿಡು ಅಮ್ಮ ಎಂದು ಕಣ್ಣೀರು ಹಾಕುತ್ತಾ ಕುಮಾರಸ್ವಾಮಿ ಅವರು ಕೇಳಿಕೊಂಡರು. ಅವರು ಹೇಳದೇ ಇದ್ದರೂ ಕೂಡ ಆ ತಪ್ಪು ಬೇರೆ ಏನೂ ಅಲ್ಲ, ಅವರು ರಾಧಿಕಾ ಬಗ್ಗೆನೇ ಹೇಳ್ತಿರೋದು ಎಂದು ತಿಳಿಯುತ್ತೆ. ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ 2006ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಯಾರೋ ಜ್ಯೋತಿಷಿಗಳು ಹೇಳಿದ ಕಾರಣ ಕುಮಾರಸ್ವಾಮಿ ಅವರು ರಾಧಿಕಾರನ್ನು ಗುಟ್ಟಾಗಿ ಮದುವೆಯಾಗಿ ಬಿಟ್ರು. ಅವರಿಗೆ ಶಮಿಕಾ ಎಂಬ ಮಗಳು ಕೂಡ ಇದ್ದಾಳೆ. ಈಗ ಶಮಿಕಾಗೆ 19 ವರ್ಷ ವಯಸ್ಸು ಎಂದು ತಿಳಿದು ಬಂದಿದೆ. ರಾಧಿಕಾರವರೇ ಕುಮಾರಸ್ವಾಮಿಯ ವಿಚಾರವನ್ನ ಮಾಧ್ಯಮಗಳಲ್ಲಿ ಗುಟ್ಟು ರಟ್ಟು ಮಾಡಿದ್ರು. ಆದರೆ ಕುಮಾರಸ್ವಾಮಿ ಅವರು ಇದನ್ನ ಎಲ್ಲೂ ಕೂಡ ಒಪ್ಪಿಕೊಂಡಿರಲಿಲ್ಲ. ಸ್ನೇಹಿತರೆ, ರಾಧಿಕಾರನ್ನು ದೇವೇಗೌಡರ ಕುಟುಂಬವಾಗಲಿ ಕುಮಾರಸ್ವಾಮಿ ಅವರ ಕುಟುಂಬವೇ ಆಗಲಿ ಎಂದೂ ಕೂಡ ಒಪ್ಪಿರಲಿಲ್ಲ. ಇದಾದ ಬಳಿಕ ಇನ್ನು ಜೀವನದಲ್ಲಿ ಯಾವುದೇ ರೀತಿಯ ತಪ್ಪನ್ನು ಮಾಡುವುದಿಲ್ಲ ಮತ್ತು ನನ್ನ ಜೀವನವನ್ನ ಜನರ ಒಳಿತಿಗಾಗಿ ಮುಡಿಪಿಟ್ಟಿದ್ದೇನೆ ಎಂದು ಕುಮಾರಸ್ವಾಮಿ ಅವರು ಶಪಥವನ್ನ ಮಾಡಿದ್ದಾರೆ. ಸ್ನೇಹಿತರೆ, ಚೆನ್ನಮ್ಮನವರು ಮಾಜಿ ಪ್ರಧಾನಿಯ ಪತ್ನಿ. ಇವರ ಆಸ್ತಿ ಕನಿಷ್ಠ ಅಂದ್ರೂ 100 ಕೋಟಿ ಇರಬಹುದು ಎಂದು ನೀವು ಅಂದ್ಕೊಳ್ತಿರಬಹುದು. ಯಾಕಂತಂದ್ರೆ ಕೇವಲ ಒಂದು ಬಾರಿ MLA ಅಥವಾ ಮಿನಿಸ್ಟರ್ ಆಗ್ಬಿಟ್ರೆ ಅವರ ಆಸ್ತಿ 100 ಕೋಟಿ ದಾಟಿ ಬಿಡುತ್ತೆ. ಆದರೆ ಚೆನ್ನಮ್ಮನವರ ಆಸ್ತಿ ಕೇವಲ 8 ಕೋಟಿ 80 ಲಕ್ಷ ರೂಪಾಯಿ. ಹೌದು ಸ್ನೇಹಿತರೆ, ಇದನ್ನ 2024ರಲ್ಲಿ ಚುನಾವಣೆ ವೇಳೆ ದೇವೇಗೌಡರೇ ಘೋಷಣೆ ಮಾಡಿಕೊಂಡಿದ್ದರು. ಇನ್ನು ಚೆನ್ನಮ್ಮನವರು ಕೂಡ ತಮ್ಮ ಒಡವೆಗಳು ಆಸ್ತಿಗಳು ಯಾರಿಗೆ ಸೇರಬೇಕೆಂದು ವಿಲ್ ಬರೆಸಿಟ್ಟಿದ್ದಾರೆ ಎಂದು ಮಾಹಿತಿ ತಿಳಿದು ಬಂದಿದೆ. ವಿಲ್ನ ಪ್ರಕಾರ ಚೆನ್ನಮ್ಮನವರು ಆಸ್ತಿಯನ್ನು ತಮ್ಮ 2 ಹೆಣ್ಣು ಮಕ್ಕಳಿಗೆ ಹಾಗೂ 4 ಜನ ಸೊಸೆಯಂದಿರಿಗೆ ಸಮವಾಗಿ ಹಂಚಿದ್ದಾರೆ ಎಂದು ತಿಳಿದು ಬಂದಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ತಂದೆ ಅಥವಾ ತಾಯಿ ತೀರಿಕೊಂಡಾಗ ಅವರ ಆಸ್ತಿಯು ಗಂಡು ಮಕ್ಕಳ ಪಾಲಾಗುತ್ತೆ ಮತ್ತು ಒಡವೆ, ಚಿನ್ನ, ಬೆಳ್ಳಿ ಎಲ್ಲವೂ ಕೂಡ ಹೆಣ್ಣು ಮಕ್ಕಳ ಪಾಲಾಗುತ್ತೆ. ಆದರೆ ಇಲ್ಲಿ ಚೆನ್ನಮ್ಮನವರು ಎಲ್ಲಾ ಆಸ್ತಿಯನ್ನು 2 ಹೆಣ್ಣು ಮಕ್ಕಳು ಹಾಗೂ 4 ಜನ ಸೊಸೆಯಂದಿರಿಗೆ ಸಮಾನವಾಗಿ ಬರೆದಿದ್ದಾರೆ ಎಂದು ತಿಳಿದು ಬಂದಿದೆ. ಏನೇ ಆಗಲಿ, ಚೆನ್ನಮ್ಮನವರು 72 ವರ್ಷಗಳ ಕಾಲ ದೇವೇಗೌಡರೊಂದಿಗೆ ಸಂಸಾರ ಮಾಡಿ ಅವರ ಕುಟುಂಬಕ್ಕೆ ಒಳ್ಳೆ ಹೆಸರನ್ನ ಬರುವಂತೆ ಬಾಳಿ ಬದುಕಿದ್ದಾರೆ. ಅವರ ಈ ಜೀವನ ಅನೇಕ ಹೆಣ್ಣು ಮಕ್ಕಳಿಗೆ ಆದರ್ಶ ಅಂತಾನೆ ಹೇಳಬಹುದು. ಇಷ್ಟೆಲ್ಲ ಇದ್ರೂ ಕೂಡ ಅವರು ಆಡಂಬರವನ್ನ ಯಾವತ್ತೂ ಇಷ್ಟಪಡ್ತಿರ್ಲಿಲ್ಲ. ಹಾಗಾಗಿ ಅವರು ಸ್ನೇಹಜೀವಿಯಾಗಿ ಬದುಕಿದ್ರು. ಹಾಗೆ ಅವರು ತುಂಬಾ ಸಿಂಪಲ್ ಆಗಿ ತಮ್ಮ ಜೀವನವನ್ನ ನಡೆಸಿಕೊಂಡು ಬಂದಿದ್ರು. ಇನ್ನು ಸ್ನೇಹಿತರೆ, ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.